ಸುಧೀರ್ನ ಹೊಲದಾಗ ಎಷ್ಟು ದಿನ ಅಂತ ದುಡಿದು 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 ಸಾಲ ಇನ್ನೂ ತೀರವಲ್ತಲ್ಲ. ಮೇಲಾಗಿ ಇನ್ನೂ ಸಾಲ ತೀರವಲ್ತಲ್ಲ ಅನ್ಪಮ್ಮ. ಪಟ್ಟಿಗೆ ಮಟ್ಟಿಗೆ ಸರಿನಾ ಆಗುವಲ್ತು. ಹೌದ್ರಿ, ಎಲ್ಲಿ ನೋಡಿದ್ರು ಎಲ್ಲದರ ಬೆಲೆನೂ ಹೆಚ್ಚಾಗ್ತಾನೆ ಇದೆ. ಆದ್ರೆ ಕಷ್ಟಪಟ್ಟು ರೈತ ಬೆಳೆದ್ರೆ ಆ ಬೆಳೆಗೆ ಒಳ್ಳೆ ಬೆಲೆನೇ ಸಿಗ್ತಾ ಇಲ್ಲ. ಇದನ್ನೆಲ್ಲ ನೆನೆಸಿಕೊಂಡ್ರೆ ರೈತ ಬದುಕೋದು ತುಂಬಾ ಕಷ್ಟ ಅನಿಸ್ತಾ ಇದೆ ರೀ. ಹಾಗಂತ ನೀವೇನು ಧೈರ್ಯಗೆಡಬೇಡಿ. ನೀವು ಬದುಕಿರುವ ತನಕ, ನನ್ನ ಜೀವ ಇರುವ ತನಕ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳೋ ಭಾರ ನನಗಿರ್ಲಿ. ಈ ನನ್ನ ಮಾತು ಆ ನಮ್ಮ ಮನೆ ದೇವರಾದ ಎಲ್ಲವರ ಮೇಲೆ ಆಣೆಯಾಗಿ ಸತ್ಯ. ಅನುಪಮ್ಮ, ನಿನ್ನಂತ ಗರೇನೆಯನ್ನು ಪಡೆದುಕೊಂಡು ನಾನೇ ಧನ್ಯ. ಎಷ್ಟೇ ಕಷ್ಟಗಳು ಬಂದರೂ ಎದುರಿಸಿಕೊಂಡು ಹೋಗುತ್ತಿದ್ಯಲ್ಲ, ನೀನು ದೈವ ಸ್ವರೂಪತಿ. ನಿನ್ನ ತವರ ಮನೆಯಲ್ಲಿ ನಿನ್ನ ತಂದೆ ತಾಯಿ ನಿನ್ನ ಬಿಸಿಲು ಮುಖವನ್ನು ತೋರಿಸಿಲ್ಲಲ್ಲ. ಆದಂತ ನನ್ನಂತ ಪಾಪಿಯನ್ನು ಗಂಡನನ್ನು ಕಟ್ಟಿಕೊಂಡು ಕಡಬಾರದು ಕಷ್ಟವನ್ನು ಪಡ್ತಿದ್ಯಲ್ಲ. ನೋಡ್ರಿ, ಸಾಕು ಮುಗಿಸಿ. ಪದೇ ಪದೇ ನನಗೆ ಅದೇ ಮಾತನ್ನ ಹೇಳಿ ನಿಮ್ಮ ಮನಸ್ಸಿಗೆ ನೋವು ಮಾಡ್ಕೊಳ್ಬೇಡಿ. ಹೀಗೆ ಚಿಂತೆ ಮಾಡ್ತಾ ಮಾಡ್ತಾ ನಿಮಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನನ್ನ ಗತಿ ಏನು? ಹಾಗೇನಿಲ್ಲ ಅನ್ಕಮ್ಮ. ರಾತ್ರಿ ಮಲಗಿಕೊಂಡಾಗ ನನಗೊಂದು ವಿಚಾರ ಮಾಡಿದ್ದೀನಿ. ನಮ್ಮ ತಂದೆ ಹೆಸರಲ್ಲಿ ಸ್ವಲ್ಪ ಹೊಲ ಐತಲ್ಲ, ಅದನ್ನು. ಹೌದು ರೀ, ಇದೆ. ಆದ್ರೆ ಏನು ಪ್ರಯೋಜನ? ಅದೇ ಹೊಲದಲ್ಲಿ ವರ್ಷ ಪೂರ್ತಿ ಕಷ್ಟಪಟ್ಟು ದುಡಿದ್ರು ಬಂದ ಬೆಳೆಗೆ ಲಾಗೋನ್ ಅಂತ ಹಾಗೆ ಹೀಗೆ ಅಂತ ಖರ್ಚು ಮಾಡಿದ್ರೆ, ಸಾಲವಾಗಿ ಬೆಳೆಗೆ ಹಾಕಿದ್ರೆ ಅದರಿಂದ ಏನ್ರಿ ಲಾಭ ಸಿಕ್ತು? ಒಂದು ಕಡೆ ಸಾಲ ಮಾಡಬೇಕು, ಬೆಳೆ ಬರೋವರೆಗೂ ನಾವು ದಾರಿ ಕಾಯ್ಬೇಕು. ಆದ್ರೆ ಕೈಗೆ ಬರೋ ಹಣ ಕೇವಲ ಸಾಲ ಮಾಡದ ಮುಟ್ಸೋಕೆ ಅಷ್ಟೇ ಹಣ ಕೈಗೆ ಸೇರೋದ್ರಿ. ಹೀಗಾದ್ರೆ ಹೇಗ್ರಿ ನಮ್ಮ ಗತಿ? ಹಾಗಲ್ಲ ಅನ್ಪಮ್ಮ. ನಮ್ಮ ತಂದೆ ತಾಯಿ ತೀರಿಕೊಂಡು ಎಷ್ಟು ವರ್ಷ ಆಯ್ತು. ನನ್ನ ಹೆಸರಲ್ಲಿ ಹೊಲ ಮಾಡ್ಕೊಳಕ ಆಗಲಿಲ್ಲ, ಇನ್ನೂ ಆಗ್ತಾನೆ ಇಲ್ಲ. ಯಾಕಂದ್ರೆ ನನ್ನ ಹೆಸರಲ್ಲಿ ಮಾಡ್ಕೊಳಕ ಹಣ ಇಲ್ಲ. ಎಲ್ಲ ಆಫೀಸಿನವರು ಹಣನ ಕೇಳ್ತಾರು. ಅದಕ್ಕಾಗಿ ನನಗೂ ಮಾಡ್ಕೊಳಕ ಆಗಲಿಲ್ಲ. ಆ ಹೊಲವನ್ನು ಮಾರಿಬಿಟ್ಟು ಮಾಡಿದ ಸಾಲವನ್ನು ತೀರಿಸಿ ಬಿಡುನು ಅನಪಮ್ಮ. ಮಾಡಿದ ಸಾಲವನ್ನು ತೀರಿಸಿ ಬಿಡುನು. ಈ ಮಾತಿಗೆ ನನಗೆ ಏನಂತೆ ಅನಪಮ್ಮ? ನಿಮ್ಮ ನಿರ್ಧಾರ ಏನೋ ಸರಿ ಇದೆ. ಆದ್ರೆ 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 ಏನಿಲ್ಲ ರೀ, ನಮಗೆ ಹಿರಿಯರು ಅಂತ ಅಲ್ಪ ಸ್ವಲ್ಪ ಹೊಲ ಆಸ್ತಿ ಅಂತ ಮಾಡಿಟ್ಟು ಹೋಗಿದ್ದಾರೆ. ಅದನ್ನ ಮಾರೋದು ನನಗೆ ಸರಿ ಕಾಣ್ತಾ ಇಲ್ಲ. ನಾಳೆ ನಮಗೆ ಹುಟ್ಟೋ ಮಕ್ಕಳಿಗೆ ನಮ್ಮದೇ ಅಂತ ಇರೋ ಆಸ್ತಿ ಅದು ಒಂದೇ ರೀ. ಅದಿದ್ರೆ ನಾಳೆ ಅವ್ರಿಗೂ ಆಧಾರವಾಗುತ್ತೆ. ಅದಕ್ಕೆ ಅದನ್ನ ಮಾರೋದು ಬೇಡ ರೀ. ಅದನ್ನ ಮಾರಿದ್ರ ಮಾಡಿದ ಸಾಲ ಹೆಂಗ ತೀರುದನಪ್ಪಮ್ಮ? ಹೆಂಗ ತೀರುದು? ಆಯ್ತು ಬಿಡ್ರಿ, ನೀವ್ ಹೇಳಿದ ಹಾಗೆ ಆಗ್ಲಿ. ಆ ಹೊಲವನ್ನ ಮಾರ್ಬೇಕು ಅಂತ ನಿರ್ಧಾರ ಮಾಡಿದ್ರಂದ ಮೇಲೆ ಮಾರೇ ಬಿಡೋಣ. ಯಾರಾದ್ರೂ ಒಬ್ಬ ಒಳ್ಳೆ ಗಿರಾಕಿನ ಹುಡುಕಿ ಒಂದು ಒಳ್ಳೆ ರೇಟ್ಗೆ ಹೋದ್ರೆ ಬಂದ ಹಣದಲ್ಲಿ ಆ ಪಾಪಿ ಸಾಹುಕಾರ ಸಾಲವನ್ನ ತೀರಿಸಿ ಅವನಿಂದ ಋಣಮುಕ್ತ ಆಗಿ ಬೇರೆ ಯಾವ್ದಾದ್ರೂ ಊರಿಗೆ ಹೋಗಿ ಜೀವನ ಸಾಗಿಸಿದ್ರೆ ಆಯ್ತು. ಈ ಊರಲ್ಲಿ ಅಲ್ಲೋಡಿ, ಅಲ್ಲಿ ಯಾರೋ ಬರ್ತಾ ಇದ್ದಾರೆ. ಅವ್ರು ಬರ್ಲಿ, ಅವ್ರನ್ನ ವಿಚಾರಿಸಿ ನೋಡೋಣ. ನಮಸ್ಕಾರ. ನಮಸ್ಕಾರ ತಂಗಿ. ಯಾರು ನೀವು? ಇಂಥ ಸುಳ್ಳು ಬಿಸಿಲಿನಲ್ಲಿ ಬರಿಗಾಲಿನಲ್ಲಿ ಹೋಗ್ತಾ ಇದ್ದೀರಲ್ಲ? ನನ್ನ ಹೆಸರು ಅನುಪಮ ಅಂತ. ಇವರು ನನ್ನ ಗಂಡ ಜ್ಯೋತಪ್ಪ ಅಂತ. ನಾವು ಇದೇ ಊರಿನವರು ಅಣ್ಣ. ಅಂದ ಹಾಗೆ ತಾವು ಇದೇ ಊರಿನವ್ರೇ ಅಣ್ಣ? ಹೌದಮ್ಮ, ನಾವು ಇದೇ ಊರಿನವರು. ಯಾಕೆ ನನ್ನನ್ನು ನೋಡಲ್ಲವೇನೇನು? ನೋಡಿದ್ದೀರಿ ಸರ್, ನಾನು ನೋಡಿದ್ದೀನಿ ಸರ್. ನಮ್ಮ ಪದ್ಮಿನಿಯನ್ನು ನಿಮ್ಮನ್ನ ನೋಡಿರಕ್ಕಿಲ್ಲ. ನೀವು ಬೆಂಗಳೂರಲ್ಲಿ ಸಿನಿಮಾ ಇಂಡಸ್ಟ್ರಿ ಕೆಲಸ ಮಾಡ್ತೀರಿ ಅಂತ. ಆದರೆ ನಿಮ್ಮ ಜೊತೆ ಭೇಟಿ ಆಗಬೇಕು, ಮಾತಾಡಬೇಕು ಅನ್ನೋ ಭಾಗ್ಯ ನನಗೆ ಸಿಕ್ಕಿರಕ್ಕಿಲ್ಲ ಸರ್. ಹೌದು ಜೋಯ್ತಪ್ಪನ, ಕೆಲಸ ಇದ್ದಾಗ ಬೆಂಗಳೂರಿಗೆ ಹೋಗುತ್ತೇವೆ, ಆಮೇಲೆ ಮತ್ತೆ ಊರಿಗೆ ಬರುತ್ತೇವೆ. ನಿಮ್ಮ ಸಮಾಜಕ್ಕೆ ಒಳ್ಳೆಯದು ಆಗಲಿ. ಯೋಜನೆಗಳನ್ನು ಆರಿಸಿ ತಂದು
ಕೆಲಸ ಮಾಡ್ತಿದ್ದೀರಲ್ಲ, ನಿಮ್ಮ ಪರಿಚಯ ತುಂಬ ಕೇಳಿದ್ದೀನಿ. ಆದರೆ ನೀವು ಅಚಾನಕ್ಕಾಗಿ ನಮಗೆ ಭೇಟಿಯಾಗಿದ್ದೀರಲ್ಲ ಸರ್ ಅಂತ ಅನ್ಕೊಂಡಿರಲಿಲ್ಲ. ಹೌದು ದ್ವೈತಪ್ಪ, ಈಗಿನ ಕಾಲದಲ್ಲಿ ಸಮಾಜ ಯಾವ ರೀತಿ ಹದಗೆಡ್ತಾ ಇದೆ ಅಂದ್ರೆ, ಇಂದಿನ ಯುವ ಜನತೆ ಹಿಂದೆ ಗುರಿ ಇಲ್ಲ, ಮುಂದೆನೂ ಗುರು ಇಲ್ಲ, ಆ ರೀತಿ ಆಗಿಬಿಟ್ಟಿದೆ ಸರ್. ನಾನು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುತ್ತಾ ಈ ಸಮಾಜದಲ್ಲಿ ಒಂದು ಒಳ್ಳೆ ಸೇವೆ ಮಾಡಬೇಕಂತೇಳಿ ಸಮಾಜ ಸೇವೆ ಮಾಡ್ತಾ ಇದ್ದೇನೆ. ಇಂದಿನ ಯುವ ಜನತೆ ಯಾವ ರೀತಿ ಕಟ್ಟಿದ್ದಾರೆ ಅಂದರೆ, ಪ್ರಜೆಗಳಿಗೂ ಬುದ್ಧಿವಂತರಲ್ಲಿ ಆಗಿದ್ದಾರೆ. ಅದಕ್ಕೆ ನಾನು ಸಮಾಜಕ್ಕೆ ಏನಾದರೂ ಒಂದು ಒಳ್ಳೇದು ಮಾಡಬೇಕಂತ ಇದ್ದೇನೆ ಅಷ್ಟೇ. ಅಣ್ಣ ಅದೇನೂ ಇಲ್ಲ ಅಣ್ಣ, ನಾವು ಇದೇ ಊರಿನವರು. ಇದೇ ಊರಲ್ಲಿ ನಮ್ದೇ ಅಂತ ಸ್ವಲ್ಪ ಹೊಲ ಇದೆ ಅಣ್ಣ. ಆ ಹೊಲವನ್ನ ಮಾರ್ಬೇಕು ಅಂತ ನಿರ್ಧಾರ ಮಾಡಿದಿವಿ. ಯಾಕಂದ್ರೆ ಆ ಸುಧೀರ್ ಸಾವುಕಾರ ಹೊಲದಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ. ಅವ್ರ ಹತ್ರ ತುಂಬಾ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಸಾಲ ತೀರ್ಸ್ಬೇಕಂದ್ರೆ ಕೈಯಲ್ಲಿ ಹಣ ಇಲ್ಲ. ಆ ಹೊಲವನ್ನ ಮಾರಿ ಅದೇ ಹಣದಲ್ಲಿ ಅವ್ರ ಸಾಲವನ್ನ ತೀರಿಸಿ ಉಳಿದ ಅಲ್ಪ ಸ್ವಲ್ಪ ಹಣದಲ್ಲಿ ಎಲ್ಲಾದ್ರೂ ಒಂದು ಸಸ್ತಾ ರೇಟ್ ನಲ್ಲಿ ಹೊಲ ಸಿಕ್ಕರೆ ಅದನ್ನ ತೆಗೆದುಕೊಂಡು ಜೀವನ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದೀವಿ. ಯಾರಾದ್ರೂ ಅಂಥವ್ರಿದ್ರೆ ಹೇಳಿ ಪುಣ್ಯ ಕಟ್ಕೊಳ್ಳೋಣ, ತುಂಬಾ ಉಪಕಾರ ಆಗುತ್ತೆ. ಏನು ಮಾತಾಯಿ, ಇಷ್ಟೇ ಏನು ನಿಮ್ಮ ಜೀವನ ಗತಿ ನೋಡಿ. ನೀವು ಹೊಲವನ್ನು ಮಾರಬೇಡಿ. ಅದೇ ಹೊಲವನ್ನು ನಿಮಗೆ ಯಾವಾಗಲೂ ಕೈ ಬಿಡುವುದಿಲ್ಲ. ಭೂಮಿ ತಾಯಿ ನಂಬಿದವರು ಅನ್ನೋದು ಎಂದಿಗೂ ಕೈ ಬಿಡುವುದಿಲ್ಲ. ನೋಡಿ, ನಿಮಗೆ ಒಂದು ಒಳ್ಳೆ ಕೆಲಸ ಕೊಡಿಸಿ ನಿಮ್ಗೆ ಒಂದು ಕೈ ತುಂಬ ಸಂಬಳ ಸಿಗುವ ಹಾಗೆ ಮಾಡುತ್ತೇನೆ. ಅದೇ ರೀತಿ ಹೊಲನೂ ಉಳಿಯುವ ಹಾಗೆ ಆಗುತ್ತದೆ. ಆಯ್ತಣ್ಣ, ನೀವು ಹೇಳಿದ ಹಾಗೆ ಕೇಳ್ತೀವಿ. ನೋಡಮ್ಮ, ಪಂಚಾಯತಿ ಅಧೀನದಲ್ಲಿ ಉದ್ಯೋಗ ಖಾತ್ರಿಯಲ್ಲಿ ನೀವು ನಿಮಗೆ ಬೇಕಾದ ಕೆಲಸವನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಹೊಲದಲ್ಲಿ ಕೆಲಸ ಮಾಡಬಹುದು. ಹಾಗೆ ಕೈ ತುಂಬ ಸಂಬಳನೂ ಸಿಗುತ್ತೆ, ನೆರಳಿನಲ್ಲಿ ಕೆಲಸ ಕೂಡ ಆಗುತ್ತೆ. ನೀವು ಹೊಲವನ್ನು ಮಾರಬೇಡಿ. ಯಾಕೆಂದರೆ ಹೊಲವನ್ನು ಮಾರಿದರೆ ಭೂಮಿ ತಾಯಿ ಕೈ ಬಿಡುವುದಿಲ್ಲ. ಆಯ್ತಣ್ಣ, ನಿಮ್ಮಿಂದ ತುಂಬಾ ಉಪಕಾರವಾಯ್ತು. ಹೇಗ್ ಮಾಡ್ಬೇಕು ಅಂತ ದಾರಿ ತೋರಿಸ್ತಾ ಇದ್ದಿಲ್ಲ. ಇದೇ ದಾರಿಗೆ ನಮ್ಮ ಪಾಲಿಗೆ ದೇವ್ರ ಹಾಗೆ ಬಂದ್ರಿ. ನಿಮ್ಮ ಉಪಕಾರ ನಾವ್ ಯಾವತ್ತೂ ಮರೆಯೋದಿಲ್ಲ ಅಣ್ಣ. ಬೇಡ ತಾಯಿ, ಆ ದೇವರಿಗೆ ನನ್ನನ್ನು ಹೋಲಿಸಬೇಡಿ. ನೋಡಿ, ಎಷ್ಟೇ ಆದರೂ ನೀವು ದೊಡ್ಡವರು. ಬರುವ ಚುನಾವಣೆಯಲ್ಲಿ ನಿಮಗೆ ಇಷ್ಟವಾದ ವ್ಯಕ್ತಿಯನ್ನು ಆರಿಸಿ ಈ ಸಮಾಜ ಸೇವೆಯಲ್ಲಿ ದುಡಿಯುವುದಕ್ಕಾಗಿ ಒಬ್ಬ ಒಳ್ಳೆ ನಿಷ್ಠಾವಂತ ಅಧಿಕಾರಿಯನ್ನು ಆರಿಸಿ. ಮುಂಬರುವ ಪೀಳಿಗೆಗೆ ಮಾರ್ಗದರ್ಶನವಾಗಲಿ. ಆಗ್ಲಿಣ್ಣ, ತುಂಬಾ ಉಪಕಾರವಾಯ್ತು. ಏನ್ರಿ, ಈ ಅಣ್ಣ ಸಿಕ್ಕಿದ್ದು ನಮ್ಗೆ ದೇವ್ರ ಹಾಕಿ ಬಂದ್ರು. ನಡೀರಿ, ಮುಂದೆ ಏನು ಮಾಡ್ಬೇಕೋ ಆ ಕೆಲಸ ಮಾಡಿದ್ರಾಯ್ತು. ಅಣ್ಣ, ಸಮಯಕ್ಕೆ ಸರಿಯಾಗಿ ನೀವು ಬಂದ್ಬಿಡಿ, ನಾವಿನ್ನು ಹೊರಡ್ತೀವಿ. ಆಯ್ತಮ್ಮ, ನಡೀರಿ. ಹಾಯ್ ಸೋಜಲ್, ಎಲ್ಲಿದೆಯಾ? ಹೇಗಿದೆಯಾ ಸೋಜಲ್? ನಿನ್ನನ್ನು ನೋಡಿ ನಾನು ತುಂಬಾ ದಿವಸ ಆಯ್ತು. ಯಾಕೆ ಈ ನಿನ್ನ ಪ್ರೀತಿಯ ಹುಡುಗಿ ನೆನಪು ನಿನಗೆ ಬರ್ತಾ ಇಲ್ವಾ ಸೋಜಲ್? ಬನ್ನಿ, ಒಂದೇ ಒಂದು ಸಾರಿ ಈ ಪ್ರೀತಿಸುವ ಹುಡುಗಿಯ ಮುಂದೆ ನಿಂತ್ಕೊಳ್ಳಿ. ನಿಮ್ಮ ನೆನಪು ನನಗೆ ತುಂಬಾ ಕಾಡ್ತಾ ಇದೆ. ಹಗಲು ರಾತ್ರಿ ನಿದ್ದೆ ಇಲ್ಲದೆ, ಊಟ ಇಲ್ಲದೆ ನಿಮ್ಮ ಚಿಂತೆಯಲ್ಲಿ ನಾನು ಸುರಿಗಿ ಸಣ್ಣಾಗಿ ಬಿಟ್ಟಿದ್ದೇನೆ ಸೋಜಲ್. ಒಂದೇ ಒಂದು ಸಾರಿ ನನ್ನ ಕಣ್ಮುಂದೆ ಬರಬಾರ್ದಾ? ಇದೇನಿದು, ಕನಸು ಅಥವಾ ನನಸು? ನನಗೊಂದು ಅರ್ಥ ಆಗ್ತಾ ಇಲ್ವಲ್ಲ ಸೋಜಲ್. ನನ್ನ ಮನಸ್ಸು ನಿನ್ನನ್ನು ತುಂಬಾ ಕಾಡ್ತಾ ಇದೆ. ನಿಮ್ಮನ್ನು ನೋಡಬೇಕು ಅಂತ ನನ್ನ ಮನಸ್ಸು ತುಂಬಾ ಆತುರ್ತಾ ಇದೆ ಸೋಜಲ್. ನಿಮ್ಮ ಪ್ರೀತಿ ಹುಚ್ಚನಾಗಿ ಮಾಡಿಬಿಟ್ಟಿದೆ. ನೋಡಿ, ನನ್ನನ್ನು ಇಷ್ಟೊಂದು ಸತಾಯಿಸೋದು ಚಲೋಲ್ಲ. ಬೇಗ ಬನ್ನಿ, ನಿಮಗೋಸ್ಕರ ಈ ನಿಮ್ಮ ಹುಡುಗಿ ಕಾಯ್ತಾ ಇದ್ದಾಳೆ. ಏನಿದು, ಕನಸ? ಇಲ್ಲ, ನನಗೆ ಅವ್ರ ಬಿಟ್ಟು ನನ್ನ ಕೈಯಿಂದ ಇರಕ್ಕೆ ಆಗ್ತಾ ಇಲ್ಲ.
ಅವರ ಪ್ರೀತಿ ನನ್ನನ್ನು ಹುಚ್ಚನಾಗಿ ಮಾಡಿದೆ. ಅವರ ನೆನಪು ನನ್ನ ಹಗಲಿರುಳು ಕಾಡ್ತಾ ಇದೆ. ಇಲ್ಲ, ಒಂದೇ ಒಂದು ಸಾರಿ ನನ್ನನ್ನು ಅಪ್ಪಿ ನಿಮ್ಮ ತೋಳದಲ್ಲಿ ನನ್ನನ್ನು ತಪ್ಪಾಗಿ ಬಳಿದುಕೊಂಡು ನನ್ನನ್ನು ಅಪ್ಪುವನ್ನಿ ಸೋಲ್ಜರ್. ಐ ಲವ್ ಯು ಸೋಲ್ಜರ್, ಐ ಲವ್ ಯು. ಹಾಯ್. ಇದೇನಿದು, ನಿಜವೋ ಅಥವಾ ಕನಸವೋ? ಹಲೋ. ಸೋಲ್ಜರ್, ನೀವು ನಿಜವಾಗ್ಲೂ ನನ್ನ ಕಣ್ಣು ಮುಂದೆ ಬಂದು ನಿಂತಿದ್ದೀರಾ? ಹಲೋ ಕಲ್ಪನಾ, ಹೇಗಿದ್ಯಾ? ಸೋಲ್ಜರ್, ನಾ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಎಲ್ಲಿದ್ದೀರಾ? ನಾನು ಕಾಶ್ಮೀರದ ಕಣಿವೆಯಲ್ಲಿದ್ದೇನೆ. ನಿನ್ನ ಸದಾ ನೆನಪು ನನಗೆ ಕಾಡ್ತಾ ಇದೆ ಚಿನ್ನ, ಸದಾ ಕಾಡ್ತಾ ಇದೆ. ನನ್ನ ನೆನಪು ನಿನಗೆ ಬರ್ತಾ ಇದೆಯಾ? ನೋಡಿ, ನನಗೂ ಅದೇ ತರ ಆಗ್ತಾ ಇದೆ. ನೀವು ಎಂದು ನನ್ನ ಪ್ರೀತಿಯನ್ನು ಭೇಟಿ ಆದ್ರೂ ಅಂದಿನಿಂದ ಇಲ್ಲಿವರೆಗೂ ಈ ನಿಮ್ಮ ಹುಚ್ಚ ಪ್ರೀತಿ ನನ್ನ ಹುಚ್ಚನಾಗಿ ಮಾಡಿಬಿಟ್ಟಿದೆ. ನೀವು ಎಂದು ನನ್ನನ್ನು ಕಣ್ಣು ಮುಂದೆ ಬರ್ತೀರೋ, ನಿಮ್ಮನ್ನ ಯಾವಾಗ ನೋಡ್ತೇನೋ, ನಿಮ್ಮ ತೋಳಿನಲ್ಲಿ ನಾನು ಯಾವಾಗ ದಬ್ಬೆ ಆಗ್ತೀನೋ ಅಂತ ಅದೇ ವಿಚಾರದಲ್ಲಿ ಇದ್ದೆ. ಆದ್ರೂ ನಿಜವಾಗ್ಲೂ ನೀವು ಬಂದ್ಬಿಟ್ರಲ್ಲ, ನನಗೆ ತುಂಬಾ ಸಂತೋಷವಾಯಿತು. ಬರ್ತೀನಿ ಚಿನ್ನ, ಮುಂದಿನ ವೀಕ್ ಒಂದೇ ವಾರ ಬರ್ತೀನಿ. ನನ್ನ ಕಣ್ಣೆದುರು ನೀನೇ ಬಂದ ಹಾಗೆ ಆಗ್ತಾ ಇದೆ. ನಿನಗೆ ಯಾವ ಥರ ಏನಾದರೂ ಆಗ್ತಾ ಇದೆ? ನೋಡಿ, ಅಲ್ಲಿ ಹೋದಾಗಿಂದ ನೀವು ನನಗೊಂದು ಫೋನು ಮಾಡಿಲ್ಲ. ನಾನು ಫೋನ್ ಮಾಡಿದಾಗೆ ಮಾತನಾಡಬೇಕು ಅನ್ನೋದೇ ನಿಮ್ಮದೇ ಹಠನ? ಕಾಶ್ಮೀರದ ಕಣಿವೆಯಲ್ಲಿ ಸದಾ ಹಗಲು ರಾತ್ರಿ ಡ್ಯೂಟಿ ಮಾಡಲಿಕ್ಕೆ ಆಗ್ತಾನೇ ಇಲ್ಲ. ಪ್ರೀತಿ ಪ್ರೇಮದ ಹುಚ್ಚಲ್ಲಿ ಬಿದ್ದು ಕಣ್ಮುಂದೆ ನೀನೇ ನಿನ್ನ ನೋಟವನ್ನೇ ಕಾಣ್ತಾ ಇದ್ದೀನಿ. ನಿನಗೆ ಊರಲ್ಲಿ ಯಾರಾದರೂ ತೊಂದರೆ ಕೊಡ್ತಾ ಇದ್ದಾರಾ? ನೋಡಿ, ಅದನ್ನು ಫೋನ್ನಲ್ಲಿ ಹೇಳಕ್ಕಾಗೋದಿಲ್ಲ. ನೀವು ರಜೆ ಎತ್ತುಕೊಂಡು ಈ ಊರಿಗೆ ಯಾವಾಗ ಬರ್ತೀರೋ ಆ ಮರುದಿನನೇ ನನ್ನ ಎಲ್ಲ ವಿಷಯನೂ ಹೇಳ್ತಾ ಇರ್ತೇನೆ. ಆಯಿತು ಚಿನ್ನ, ಬರ್ತೀನಿ. ಹಲೋ, ಆಯಿತು, ಬರ್ತೀನಿ. ಹಲೋ, ಏನಮ್ಮ ಲವ್ ಗಿವ್ ಅಂತ ಯಾರ್ದೋ ಜೊತೆ ಫೋನ್ ಮಾಡ್ತಾ ಇದೆಯಲ್ಲ? ಹಲೋ, ಯಾರು ನೀನು? ಸೋಲ್ಜರ್, ಇಂಡಿಯನ್ ಸೋಲ್ಜರ್. ನೀನ್ಯಾವ ಸುಡುಗಾಡ ಸೋಲ್ಜರ್ ಅದು ನನಗೇನು? ಮೊದಲು ನಿನ್ನ ಹೆಸರು ಮಗಳು, ಇಲ್ಲ ಅಲ್ಲೇ ಬಂದು ನಿನಗೆ ಬುದ್ಧಿ ಕಲಿಸ್ಬೇಕಾಗುತ್ತದೆ. ಆಗಲೇ ಹೇಳಿದಿನಲ್ಲ ಸೋಲ್ಜರ್ ಅಂತ. ಯಾಕೆ ನನ್ನ ಇಡೀ ಜಾತಕನೇ ಕೇಳಬೇಕಂತ ಅನಿಸ್ತದೆ ನಿಂಗೆ? ನಿನ್ನ ಜಾತಕ ಗೀತಕ ನನಗೆ ಬೇಕಾಗಿಲ್ಲ. ಮೊದಲು ನೀನು ಯಾರಂತ ಬಗಳಲೆ. ಜಾಸ್ತಿ ನಾಲ್ಗೆ ಹರಿಬೇಡ. ಇಲ್ಲಿ ನಾನು ಬಂದ್ರೆ ನೀನು ಬುಡ ಮೇಲಾಗಿ ಹೋಗುತ್ತೀಯ. ಏನಮ್ಮ, ಇಷ್ಟೊಂದು ನನ್ನನ್ನು ಮುದ್ದಾಗಿ ಬೆಳೆಸಿದ್ದು ತಪ್ಪಾಯ್ತಾ? ಈ ವರ್ಷ ಕಾಲೇಜ್ ನಮ್ಮನ್ನು ಮದುವೆ ಮಾಡಿದ್ರೆ ಸರಿ ಹೋಗುತ್ತದೆ. ಇಲ್ಲ ಅಂದರೆ ಲವ್ ಗಿವ್ ಅಂತ ನನ್ನ ಮನೆತನದ ಮರ್ಯಾದೆನೇ ಹಾಳು ಮಾಡ್ತೀಯ. ಇಷ್ಟು ದಿವಸ ನಿನ್ನನ್ನು ಪ್ರೀತಿಯಿಂದ ಸಲಿಗೆಯಿಂದ ಬೆಳೆಸಿನಲ್ಲ, ಅದು ನನ್ನ ತಪ್ಪು ಅಂತ ಅನಿಸ್ತದೆ. ಇನ್ನು ಮುಂದೆ ನನ್ನ ಫೋನ್ ಇಟ್ಕೋಕೂಡ್ದು. ಇದು ನಿಮ್ಮ ನನ್ನ ಆಜ್ಞೆ. ಮದುವೆ ಆದ ನಂತರ ನನಗೆ ಫೋನ್ ಕೊಡ್ತೇನೆ. ಅವನ ಸೋಲ್ಜರ್ ಅಂತ ಹೆಸರು ಹೇಳ್ತಾ ಇಲ್ಲ. ನೀನಾರು ಬೊಗಳ್ತೀಯೋ ಅಥವಾ? ಅಣ್ಣ, ಸೋಜಲ್ಗೆ ಹೇಗೆ ಮಾತನಾಡಬೇಕು ಅನ್ನೋದು ಗೊತ್ತಿಲ್ಲ ನನ್ನ. ಸೋಜಲ್ಗೆ ಮರ್ಯಾದೆ ಕೊಟ್ಟು ಮಾತನಾಡು ಅಣ್ಣ. ಹಲೋ ಹಲೋ, ಯಾಕೋ ಅವಳನ್ನು ಹಡಿದು ಬಡಿದು ನನ್ನ ಹೆಸರು ಕೇಳ್ತೀಯ? ನಾನೇ ನೇರವಾಗಿ ಹೇಳ್ತೀನಿ, ಕೇಳಿಸ್ಕೊ. ಉತ್ತರ ಕರ್ನಾಟಕದ ಗಂಡು ಹುಲಿ, ಗಂಡು ಮೆಟ್ಟಿದ ನಾಡು ಬೆಂಚಿನ ಮರಡಿಯ ಹುಲಿ, ಎಂಟದೆಯ ಭಂಟಾಕನು ನಾನು, ವೀರರ ವೀರ ಜಯ ವೀರ. ಯಾಕೆ ನನ್ನ ಹೆಸರು ಕೇಳಿ ಕಚ್ಚೆ ಬಿಚ್ಚೋಯ್ತಾ? ಕಲ್ಪನಾ, ನಾನು ಇಬ್ಬರು ಲವ್ ಮಾಡ್ತಾ ಇದ್ದೀವಿ. ಬಿಚ್ಚಿ ಹೇಳ್ಬೇಕಾದ್ರೆ ಪ್ರೀತಿ ಮಾಡ್ತಾ ಇದ್ದೀವಿ. ಆಹಾ, ನೀನ್ ಆ ಮಗನೇ ಗೊತ್ತಾಯ್ತು.
ನನ್ನ ತಂಗಿ ಜೊತೆ ಮಾತಾಡಲು ಎಷ್ಟು ಸೊಕ್ಕು ನನಗೆ. ಊರಿಗೆ ಬಾ ಮಗನೇ, ನಿನಗೆ ಮಾಡಿ ಹಬ್ಬ. ಬರ್ತೀನಿ ಸ್ವಲ್ಪ ತಡ್ಕೋ. ನಿನ್ನೆ ಎದುರುಗಡೆನೆ ನಿನ್ನ ತಂಗಿನ ಎತ್ತಾಕೊಂಡು ಹೋಗಿ ಮದುವೆ ಆಗ್ತೀನಿ. ನಿನ್ನಗೆ ತಾಕತ್ತಿದ್ರೆ ತಡಿ, ಇಲ್ಲ ಅಂದ್ರೆ ಸುಮ್ಮನೆ ಮನಿ ಕಡೆ ಮರ್ಯಾದೆಯಿಂದ ನಡಿ. ಇಂಡಿಯನ್ ಸೋಲ್ಜರ್ ಪವರ್ ಏನು ಅಂತ ತೋರಿಸ್ತೀನಿ. ಅದೇ ಅಂತಾರಲ್ಲ, ಬಾವಿಯೊಳಗಿನ ಕಪ್ಪೆ ಬಾವಿಯ ಪ್ರಪಂಚ ಅಂತ. ಅದಕ್ಕೇನು ಗೊತ್ತು, ಹೊರಗಡೆ ವಿಶಾಲವಾದ ಪ್ರಪಂಚ ಒಂದು ಇದೆ ಅಂತ. ಹಾಗಾಯಿತು, ಸ್ವಾರ್ಥಕ್ಕಾಗಿ ಮುಗ್ಧ ಜನಗಳ ರಕ್ತ ಹೀರುವ, ಸಮಾಜದಲ್ಲಿ ಅಶಾಂತಿ ತರುವ ಇದೇ ನಿಮ್ಮ ರಾಜಕೀಯ ದೇಶ, ರಾಜಕೀಯ ದೇಶ. ಜಾಸ್ತಿ ನನ್ನ ಬುದ್ಧಿವಂತಿಕೆ ನನ್ನ ಮುಂದೆ ತೋರಿಸ್ಬೇಡ. ಏನಿದ್ರು ನಿನ್ನ ಮಿಲಿಟರಿಯಲ್ಲಿ ತೋರಿಸ್ಕೋ. ಏನು ರಾಜಕೀಯ ಬಗ್ಗೆ ಮಾತಾಡ್ತೀಯಲ್ಲ, ಮಣ್ಣು ಮುಕ್ತಿಯ ಮಗನ ನೀನು. ರಾಜಕೀಯ ಮಾತಾಡ್ತೀಯಲ್ಲ, ರಾಜಕೀಯದಲ್ಲಿ ಏನಂತ ತಿಳ್ಕೊಂಡೀಯ? ನೀನೊಬ್ಬ ಗುಲಾಮ. ನೀನು ಹೊಡೆಯಬೇಕು ನಮ್ಮಂತ ರಾಜಕಾರಣಿಗಳಿಗೆ ಸಲಾಮ. ಹೌದು ಮಾವ, ನೀನು ಸಲಾಮ ನನಗೆ ಹೊಡ್ತೀಯೋ, ಇಲ್ಲ ನಾನು ಸಲಾಮ ನಿನಗೆ ಹೊಡ್ತೀನೋ ನೋಡೇ ಬಿಡೋಣ. ಮುಂದಿನ ವಾರ ಸೂಟಿಗೆ ಬರ್ತಾ ಇದ್ದೀನಿ. ಮರ್ಯಾದೆಯಿಂದ ನಿನ್ನ ತಂಗಿ ನನಗೆ ಕೊಟ್ಟು ಮದುವೆ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ಏನ್ ಮಾಡ್ತೀಯೋ? ನಾಯಿ ತರ ಹೊಡ್ತೀನಿ ಮಗನ ನಾನು. ಇಂಥ ಹೊಡೆತಕ್ಕೆ ಹೆದರೋನಲ್ಲ ಈ ಸೋಲ್ಜರ್. ಟ್ರೈನಿಂಗ್ ಅಲ್ಲಿ ಎಷ್ಟೋ ಹೊಡೆತ ತಿಂದು ಒಂದು ಸುಂದರವಾದ ಸೋಲ್ಜರ್ ಮಾಡಿದ್ದಾರೆ. ಈ ನನ್ನ ಸೋಲ್ಜರ್ ಹೊಡೆತಕ್ಕೆ ನೀನು ಪೀಸ್ ಆಗಿ ಹೋಗುತ್ತೀಯ. ಒಂದು ಬಂಡೆಗಳನ್ನು ಒಬ್ಬ ಶಿಲ್ಪಿ ಕೆತ್ತಿ ಒಂದು ಸುಂದರವಾದ ಮೂರ್ತಿ ಮಾಡ್ತಾನೆ. ಹಾಗೇನೆ ಈ ಇಂಡಿಯನ್ ಸೋಲ್ಜರ್ನು. ಮತ್ತು ಈ ಊರಲ್ಲಿ ಯಾರಿಗಾದ್ರೂ ಇಲ್ಲ. ನೀನು ಯಾವನಲ್ಲ ಲುಚ್ಚ? ಬಾಯಿ ಹುಚ್ಚು ಸೋಳ ಮಗನೇ, ನನಗೆ ವಾಚ್ಯ ಶಬ್ದವೇ? ನೀನು ಹುಟ್ಟಲಿಲ್ಲ ಅನಿಸ್ಬಿಡ್ತೇನೆ. ಯಾಕೆ ಬೊಗಳ್ತೀಯೋ ನಾಯಿ ಹಾಗೆ ರಟ್ಟಾರ್ಸೋ ಸುಳಿ ಮಗನೇ? ಟಿಕ್ಕ ಉರಿತಾ ಇದೆಯಾ ನೋಡು. ನನಗಿಂತಲೂ ದೊಡ್ಡವರಂತ ಮರ್ಯಾದೆ ಕೊಡ್ತಾ ಇದ್ದಿದ್ನಿ. ಆದ್ರೆ ಇಂಥ ಹಲ್ಕಟ ಮಾತಾಡಿದಲ್ಲ, ಅದು ನನಗೆ ಸರಿ ಬರಲ್ಲ. ಮುಂದೆ ಯಾವಾಗಲೂ ನಾನೇ ಬರ್ತಿಟ್ಕೋ. ಹಾಗೇನೆ ಮುಂದಿನ ಅವರ ಸೂಟಿಗೆ ಬಂದೇ ಬರ್ತೀನಿ. ನಿನ್ನ ತಂಗಿಯನ್ನು ಮದುವೆ ಮಾಡಿಕೊಳ್ಳುತ್ತೀನಿ. ಏನು ನನಗೆ ಹೆದರ್ಸ್ತೀಯಾ? ಮೊದಲು ಕೂಡ ನಿನಗೆ ಎದ್ದೇ ಹೇಳ್ತೆ, ಈಗಲೂ ಕೂಡ ಅದನ್ನ ಹೇಳ್ತಾ ಇದ್ದೇನೆ. ನಿನಗೆ ರಾಜಕೀಯ ಭಾಷೆ ಗೊತ್ತಾಗಲ್ಲ, ನಿನ್ನ ಭಾಷೆನೂ ನನಗೆ ಗೊತ್ತಾಗಲ್ಲ. ನಿನಗೆ ಹೇಳಬೇಕ ಮಗನ, ಸಣ್ಣ ಮಕ್ಕಳ ಭಾಷೆಯಲ್ಲೇ. ಸುಮ್ಮನೆ ನನ್ನ ತಂಗಿನ ಮರ್ತು ಬಿಡು, ಎಲ್ಲ ಅಂದ್ರೆ ಕೈಲಾಸ ಸೇರ್ತೀಯ. ಮರ್ತು ಬಿಡೋಕೆ ಇದೇನು ಗೊಂಬೆ ಆಟ ಅನ್ಕೊಂಡಿದ್ಯಾ? ರಿಯಲ್ ಸೋಲ್ಜರ್, ರಿಯಲ್ ಲವ್. ಹರಿ ಬ್ರಹ್ಮ ಬಂದ್ರು ನಮ್ಮಿಬ್ಬರನ್ನು ತಡೆಯೋಕೆ ಸಾಧ್ಯವಿಲ್ಲ. ನೀನು ಊರಲ್ಲಿ ಜನರಿಗೆ ಮೋಸ ಮಾಡಿ ಎಲೆಕ್ಷನ್ ಗೆಲ್ಲಬಹುದು, ಅಷ್ಟೇ ನಿನ್ನ ತಾಕತ್ತು. ಆದ್ರೆ ನಮ್ಮಿಬ್ಬರ ಮಧ್ಯೆ ಇರೋ ಲವ್ ಅನ್ನು ಮೋಸ ಮಾಡಿ ಬೇರೆ ಮಾಡೋಕೆ ಸಾಧ್ಯವಿಲ್ಲ. ಅವಳು ನನ್ನ ತಂಗಿ, ನಾ ಹೇಳಿದಾಗೆ ಕೇಳ್ತಾಳೆ. ನೀನು ಅಲ್ಲಿ ಮಿಲಿಟರಿಯಲ್ಲಿ ಕುತ್ಕೊಂಡ. ನೋಡು ಮಾಮ, ನಿಂದೇನೇ ಇದ್ರು ಊರು ಜನರನ್ನು ಹೆದರಿಸಿ ಬೆದರಿಸಿ ಬೆಳೆ ಮಾಡ್ತಾ ಇರೋದು. ಆದ್ರೆ ಈ ಸೈನಿಕನ ಒಂದು ಕೂದಲ ಎಳೆಯನ್ನು ಕಿತ್ತುಕೊಳ್ಳಿಕ್ಕೆ ಆಗಲ್ಲ. ಅಷ್ಟರಲ್ಲಿ ನಿನ್ನಲ್ಲಿ ಗಂಡಸ್ತನ ತಾಕತ್ತಿದ್ರೆ ಒಂದು ಕೂದಲನ್ನು ಕಿತ್ತು ತೋರಿಸು. ಆವತ್ತು ನಿನ್ನ ತಂಗಿನ ಇಷ್ಟ ಇದ್ದಲ್ಲಿ ಕೊಟ್ಕೋ. ಆದ್ರೆ ಒಂದು ಮಾತು ಹೇಳ್ತೀನಿ, ನಿನ್ನಿಂದ ನಮ್ಮಿಬ್ಬರ ಬೇರೆ ಮಾಡೋಕೆ ಆಗಲ್ಲ. ಬೇಕಿದ್ರೆ ನಿನ್ನ ತಂಗಿಯನ್ನು ಕೇಳಿ ನೋಡು. ಕೇಳ್ತೀನಿ ಮಗನ, ಕೇಳ್ತೀನಿ. ಒಂದು ವೇಳೆ ನನ್ನ ತಂಗಿ ನಿನ್ನ ಬೆನ್ನು ಹತ್ತಿ ಬಂದರೆ ನಾನು ಮೀಸಿ ಬಳಸೊಂದು ಊರು ತುಂಬಾ ಹರಿಗಾಡ್ತೇನೆ. ಅವಳು ಇಲ್ಲ ಅಂದರೆ ನಿನ್ನ ತಲೆ ಮೀಸಿ ಬೋಳಿಸಿ ಕತ್ತಿ ಮೇಲೆ ಮೆರವಣಿಗೆ ಮಾಡ್ತೇನೆ. ಅಫ್ಕೋರ್ಸ್ ಒಪ್ಕೋತೀನಿ. ನಿನ್ನ ತಂಗಿಯ ಮೇಲೆ ಆನೆ ಮಾಡಿ ಹೇಳ್ತೀನಿ, ಒಪ್ಕೋತೀನಿ. ನನ್ನ ತಂಗಿ ಮೇಲೆ ಆನೆ ಮಾಡ್ತೋ, ಹೋಗಿ ನಿನ್ನ ತಾಯಿ ಮೇಲೆ ಆನೆ ಮಾಡು. ಸಿಕ್ಕ ಹೆಣ್ಣುಗಳು ಚೆಕ್ಕನ್ನಾಡುವ ನಿನ್ನಂತ ಎಷ್ಟೋ ಮಂದಿ ನೋಡಿಲ್ಲ, ಅದರಲ್ಲೂ ನೀನು ಒಬ್ಬ. ಬಾಯಿ ಮುಚ್ಚೋ ಬಡ್ಡಿ ಮಗನೇ, ನಾನೇನು ಬೇರೆಯವ್ರ ತರ ಕಂಗಾಲ್ ಛಾಪಲ್ಲ. ನಿನ್ನ ತರ ಅನ್ಕೊಂಡಿಯಾ? ಏನೇ ಇದ್ರು ಟ್ರೂ ಲವ್ ಅಂದ್ರೆ ನಿಜವಾದ ಪ್ರೀತಿ ನಂದು. ಅದೆಲ್ಲ ಸೇಡಿನ ಭ್ರಮೆ ಬಿಟ್ಟು ನಮ್ಮಿಬ್ಬರನ್ನು ನಗುತ್ತಾ ಒಂದು ಮಾಡಿ ನಿನಗೆ 4 ಜನ ಮೆಚ್ಚುತ್ತಾರೆ. ಇಡೀ ಊರ ಜನ ಮೆಚ್ಚಿ ನನ್ನನ್ನು ಅಧಿಕಾರದಲ್ಲಿಟ್ಟವಾಗ ನೀನೊಬ್ಬನೇ ಮೆಚ್ಚುತ್ತಿಲ್ಲ.
ನೀನು ಬಂದು ನನಗೆ ಶರಣಾಗಿ ಇದ್ರೆ ಸರಿ, ಇಲ್ಲದಿದ್ದರೆ ಚಾಕ್ರಿ ಮಾಡಬೇಕಾಗುತ್ತದೆ. ನೀನೇನು ಕುಬೇರನ ಮಗ ಅಂತ ತಿಳ್ಕೊಂಡಿಯಲ್ಲೇ ಲುಚ್ಚಾ ಸೊಳೆಯ ಮಗನೇ. ಕಾಯ್ದೆ ಕಾನೂನು ಜನರಿಗೆ ಗೊತ್ತಿಲ್ಲದಾಗೆ ಮಾಡಿ ಸಂವಿಧಾನ ಓದಿ ತಿಳ್ಕೊ, ಆವಾಗ ಗೊತ್ತಾಗುತ್ತದೆ ಯಾರು ನೌಕರಿ ಯಾರು ಚಾಕರಿ ಮಾಡ್ತಿದ್ದಾರೆ ಅಂತ. ಭಾರತ್ ಮಾತಾ ಕಿ ಜೈ. ಹಲೋ ಮಗನ ಸೋಲ್ಜರ, ಈಗಲೂ ಆಗಲೂ ಸಾಯುವ ನಿನಗೆ ನನ್ನ ತಂಗಿನ ಕೊಟ್ಟರೆ ಅವಳು ಯಾವಾಗ ಇದಾಗುತ್ತಾಳೋ ಗೊತ್ತಿಲ್ಲ. ನೋಡಮ್ಮ ತಂಗಿ, ಒಳ್ಳೆ ಮಾತಿನಿಂದ ನಾ ಹೇಳಿದ ಗಂಡನ ಜೊತೆ ಮದುವಾದ್ರೆ ಸರಿ, ಇಲ್ಲದಿದ್ದರೆ ಅಣ್ಣ ಏನು ಮಾತನಾಡ್ತಾ ಇದ್ದೀಯಣ್ಣ ನೀನು? ಅವರಿಗೆ ಗುಂಡಿಗೆ ತಾಕಿದ್ದೀನಣ್ಣ. ಅಣ್ಣ ಹೇಳಣ್ಣ, ದಯವಿಟ್ಟು ಫೋನ್ ಕೊಟ್ಟು ಬಿಡಣ್ಣ. ಅಣ್ಣ, ಈ ದೇಶ ಕಾಣೋ ಸೈನಿಕರಿಗೆ ಮರ್ಯಾದೆ ಕೊಡೋದು ಇದೇನಣ್ಣ ನೀನು? ಇಷ್ಟ ತನಕ ನನ್ನ ಮಗ ಏನ್ ಮಾತಾಡೋದು ಗೊತ್ತಾಗಲಿಲ್ಲ ಅವರಿಗೆ. ಬೆಂಕಿ ಹಚ್ಚೋ ನಿನ್ನ ಆಜ್ಞೆಗೆ. ಹುಚ್ಚ, ಅವಳಿಗೇನಾದ್ರೂ ಆದ್ರೆ ನಿನ್ನನ್ನು ಜೀವಂತವಾಗಿ ಬಿಡುವುದಿಲ್ಲ. ಅಮ್ಮ, ಗುಂಡು ತಡಿಲಿಕ್ಕೆ ಆಗ್ತಾ ಇಲ್ಲ, ಬಲಗೈ ಇದೆ, ಗುಂಡು ಹೊಡ್ತಾ ಬಿದ್ದಿದೆ. ಈಗ ಆಗ ಸಾಯುವ ನೀನು ಮತ್ತೆ ನನ್ನ ತಂಗಿ ಬೆನ್ನತ್ತಿದಲ್ಲ, ಮರ್ತು ಬಿಡು ನನ್ನ ತಂಗಿಯನ್ನು. ಸತ್ತರೆ ಭಾರತಾಂಬೆಯ ಮಗನಾಗಿ ಸಾಯುವೆ, ಬದುಕಿ ಬಂದರೆ ನಿನ್ನ ತಂಗಿ ಕಲ್ಪನಾಳ ಗಂಡಾಗುವೆ. ಬಾ ತಂಗಿ ಕಲ್ಪನಾ ಬಾ. ಈಗ ಸೋಲ್ಜರ್ನ ಕತೆ ಮುಗಿದಾಯ್ತು. ಇಲ್ಲ, ನನ್ನ ಸೋಲ್ಜರ್ಗೆ ಏನೂ ಆಗೋದಿಲ್ಲ. ಜೈವೀರ್, ನಿಂಗೇನು ಆಗೋದಿಲ್ಲ. ಜೈವೀರ್, ಏನೂ ಆಗೋದಿಲ್ಲ. ಮೇಲೆ ದೇವರಿದ್ದಾನೆ, ನಿನ್ನ ಕಾಪಾಡ್ತಾನೆ. ನನ್ನ ಪ್ರೀತಿ ನಿಜ ಆಗಿದ್ರೆ ನೀನು ಬಂದೇ ಬರ್ತೀಯ. ಐ ಲವ್ ಯು ಜೈವೀರ್, ಐ ಲವ್ ಯು ಕಲ್ಪನಾ. ಕಣ್ಣು ತೆರೆದರೆ ಜನನ, ಕಣ್ಣು ಮುಚ್ಚಿದರೆ ಮರಣ. ಬಟ್ ಕಣ್ಣ ರೆಪ್ಪಿ ಆಡಿಸುವುದೇ ಈ ಸುಧೀರನ ಜೀವನ. ಹರಿದಾಡುವ ಹಾವಿನ ಗಂಡ ಈ ಸುಧೀರ, ಅಗ್ನಿಯ ಗಂಡ ಈ ಸುಧೀರ. ಹರಿದಾಡುವ ಹಾವಿನ ಗಂಡ ಈ ಸುಧೀರ, ಹರಿಯುವ ನೀರಿನ ಗಂಡ ಈ ಸುಧೀರ. ಈ ಊರಿನ ಬಡ ಕೊಂಡಿಗಳಿಗೆ ಮಿಂಡ ಈ ಸುಧೀರ. ಈ ಭೂಗತ ಲೋಕಕ್ಕೆ ದೊರೆಯಾಗಿರುವ ಈ ಸುಧೀರಿನ ಅರ್ಭಟಕ್ಕೆ ಕ್ರೂರ ಪ್ರಾಣಿಗಳ ಬೆಚ್ಚಿ ಬೀಳುತ್ತಿರುವಾಗ ಏಕಚಿತ್ತ ಒಂದು ನರ ಬೆಳ್ಳೆ ಮನೆಯ ಹಾಳು. ಏನೋ ಆರ್ಮಿ 4 ವರ್ಷ ಆರ್ಮಿ ಮುಗಿಸಿ ಬಂದು ಈಗ PS ಆಗಿ ಇದೇ ಸ್ಟೇಷನ್ಗೆ ಬಂದಿದ್ದಾನಂತೆ. ಭೂಮಿ ಮೋಗ ನನ್ನನ್ನೇ ಮಟ್ಟು ಹಾಕ್ಲಿಕ್ಕೆ ಚಾಲೆಂಜ್ ಬೇರೆ ಮಾಡಿದ್ದಾನಂತೆ. ಏ ಮರಿ, ನೀನಿನ್ನು ನೀ
ಅಷ್ಟೇ. ತಿಮಿಂಗಿಲಾಗಕ್ಕೆ ಹೋಗಬೇಡ. ತಿಮಿಂಗಿಲಾಗೋದಕ್ಕೂ ನನ್ನ ಬಿಡೋದಿಲ್ಲ. ಯಾಕಂದ್ರೆ ನಾವು ರಾಜಕೀಯವರು. ಎಷ್ಟೇ ಪಕ್ಷ ಇರಲಿ, ಎಲ್ಲರೂ ನಾವು ಒಂದೇ. ನೀನು ನಮ್ಮನ್ನ ಎದುರು ಹಾಕುನಂದ ಯೂನಿಫಾರ್ಮ್ ಕಳಚಿ ಬಟ್ಟಿ ಬರಿಯಲಿದೆ ಈ ಊರು ಬಿಟ್ಟು ಓಡಿಸ್ತೀನಿ. ಅದು ನಾನಿಷ್ಟು ಧೈರ್ಯವಂತನಾಗಿದ್ದರೂ ಕೂಡ ಯಾಕೆ ನನಗೆ ಇವತ್ತು ಮನಸ್ಸಿಗೆ ನೋವಾಗ್ತಾ ಇದೆ. ಅವನ ವಿಷಯ ನಾನು ಏನಾದರೂ ಚಿಂತೆ ಮಾಡ್ತಾ ಇದ್ದೀನ? ಎಲ್ಲ ಆ ನಾಯಿಗೆ ನಾನು ಹಂಚಬಾರ್ದು. ಇಲೆಕ್ಷನ್ ಹತ್ರ ಬರ್ತಾ ಇದೆ. ಅದನ್ನು ಹೇಗೆ ಎದುರಿಸಬೇಕು ಎನ್ನುವ ಭಯ. ಇನ್ನೊಂದು ಕಡೆ ಆ ಕಲ್ಪನೆಯನ್ನು ಮದುವೆ ಮಾಡಿಕೊಂಡು ಜೀವನ ಸಾಗಿಸುವ ಬಯಕೆ. ಅಂತಾದ್ರಲ್ಲಿ ಆ ಪೊಲೀಸಿನವರು ನನ್ನನ್ನು ಹೇಗೆ ಯಾವಾಗ ಹಿಡಿತಾರನ್ನುವ ಭಯ. ಯಾಕೆ ಹೀಗಾಗ್ತಾ ಇದೆ? ಇದೆಲ್ಲ ಜೀವನ ಗೋಸ್ಕರ. ಅವನು ಬೇರೆ ನನ್ನ ಮನೆಯಲ್ಲಿ ಕೆಲಸಕ್ಕಿಟ್ಟುಕೊಂಡು ನಾನು ಕೆಲಸ ಮಾಡಿದ್ರೆ ಎಲ್ಲ ಕಣ್ಣಾರೆ ಕಂಡಿದ್ದಾನೆ. ಅಷ್ಟೇ ಅಲ್ಲ, ಆ ಮಹಾವೀರನ ತಂದೆಯನ್ನು ಕೊಲೆ ಮಾಡುವುದನ್ನು ಅವನು ಕಣ್ಣಾರೆ ಕಂಡಿದ್ದಾನೆ. ಸುಮ್ಮನೆ ಬಿಡ್ತಾನ?